ನನ್ನ ಹೆಸರು ಅನಿತಾ ಅಂತ. ಮತ್ತು ನಾನು ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನಾನೊಂದು ಸುಮಾರು ಒಂದು 7-8 ವರ್ಷಗಳಿಂದ ಮೆಡಿಟೇಷನ್ ಮಾಡ್ತಾಯಿದ್ದೆ, ಯೋಗ ಮಾಡ್ತಾಯಿದ್ದೆ, ಎಲ್ಲನೂ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಬಟ್ ಹೀಗೆ ಮಾಡಬೇಕು ಹಾಗಂತ ಹೇಳಿಬಿಟ್ಟು ಯಾವುದೇ ಒಂದು ಟೈಮಿಂಗ್ಸ್ ಆಗಲಿ, ಒಂದು ಡಿಸಿಪ್ಲಿನ್, ಒಂದು ಸಿಸ್ಟಮೆಟಿಕ್ಕಾಗಿ ಮಾಡ್ತಾ ಇರಲಿಲ್ಲ. ಆಮೇಲೆ ಇದು ಉಪಾಸನಾ ಫೌಂಡೇಶನ್ ಕಡೆಯಿಂದ ಇರೋ ಸದ್ಗುರು ಶ್ರೀಗಳು ಸಿಕ್ಕರು ನನಗೆ. ಗುರುಗಳ ಕಡೆಯಿಂದ ಈ ಶಕ್ತಿ ಕ್ರಿಯಾ ಇದರಲ್ಲಿ ಸೇರ್ಕೊಂಡಾದಮೇಲೆ ಅಂದರೆ ಹೇಳೋಕ್ಕಾಗಲ್ಲ ಅಲ್ಲಿ ಏನೇನು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಹೇಳಿಬಿಟ್ಟು ಮಾತುಗಳಲ್ಲಿ ಹೇಳೋದು ತುಂಬಾ ಕಷ್ಟ. ಯಾಕಂದರೆ ತುಂಬ ಡಿಫ್ರೆನ್ಸಸ್ ಇದೆ. ಯಾಕಂದರೆ ನಾನು ಮೊದಲು ಮಾಡ್ತಾ ಇದ್ದಿದ್ದಕ್ಕೂ ಇವಾಗ ಮಾಡ್ತಾ ಇರೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಇವನ್ ನಮ್ಮ ಬ್ರೀತಿಂಗಲ್ಲೇ ಚೇಂಜಸ್ ಆಗಿದೆ. ಹಾಗೆ ಹೇಳ್ಬೇಕು ಹಾಗಂತ ಹೇಳಿದ್ರೆ ಇದು ಸಿಸ್ಟಮೆಟಿಕ್ಕಾಗಿ ಅಂದರೆ ಬೆಳಗ್ಗೆ ಬೇಗ ಎದ್ದೇಳೋದಿರ್ಬೋದು, ಮತ್ತು ಎಕ್ಸಸೈಸ್ ಮಾಡೋದು, ಆಮೇಲೆ ಶಕ್ತಿ ಕ್ರಿಯಾ ಪ್ರಾಕ್ಟೀಸ್ ಮಾಡೋದು ಇವನ್ ಟೀಚಿಂಗಲ್ಲಿ ಕೂಡ ಲಾಟ್ ಆಫ್ ಡಿಫ್ರೆನ್ಸಸ್ ಇದೆ. ಅದು ನನ್ನ ಮಕ್ಕಳು ಕೂಡ ಅದನ್ನು ಐಡೆಂಟಿಫೈ ಮಾಡ್ತಾರೆ. ಮತ್ತು ನಾವು ಅಂದರೆ ಬದುಕ್ತಾ ಇದ್ದೀವಿ, ಆದರೆ ಹೀಗೆ ಬದುಕಬೇಕು ಅನ್ನೋದು ಒಂದು ವೇ ಸಿಗುತ್ತೆ ಇದರಿಂದ. ಆಮೇಲೆ ನನಗೆ ಮೊದಲು ಇವಾಗ 10 ವರ್ಷ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಬಿಟ್ವೇನೋ, ಸುಮ್ಮನೆ ಮಾಡ್ತಾಯಿದ್ವಿ. ಹೇಗಿದ್ರೆ ಯಾಕಂದ್ರೆ ನಾನು 3 ಗಂಟೆಗೆ ಎದ್ದು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, 3 ಗಂಟೆಗೆ ಎದ್ದೇಳೋದು, ಯೋಗ ಮಾಡೋದು, ಧ್ಯಾನ ಮಾಡೋದು ಎಲ್ಲ ಮಾಡ್ತಾಯಿದ್ದೆ. ಬಟ್ ಏನೂ ಚೇಂಜಸ್ ಇರಲಿಲ್ಲ, ಏನೋ ಮಾಡಬೇಕು ಮಾಡ್ತಾಯಿದ್ದೆ ಅಷ್ಟೇ, ಆ ಥರ ಇರ್ತಿತ್ತು. ಬಟ್ ಇದರಲ್ಲಿ ಶಕ್ತಿ ಕ್ರಿಯೆ ಆದಮೇಲೆ ಏನಾಗಿದೆ ಅಂತ ಹೇಳಿದ್ರೆ ಒಂದು ಸಿಸ್ಟಮೆಟಿಕ್ಕಾಗಿ ಮಾಡೋಂಥದ್ದು ಸ್ಕಿಲ್ಸು ಬಂದಿದೆ. ಜೊತೆಗೆ ತುಂಬ ಚೇಂಜಸ್ ಆಗಿದೆ. ಇದು ನನಗೂ ಹೆಲ್ಪ್ ಆಗ್ತದೆ. ಜೊತೆಗೆ ಇದು ತುಂಬ ಜನರು ಸಿಕ್ಕಿದ್ರೆ, ಇವನ್ ಅವ್ರು ಯಾವ ಫೀಲ್ಡಲ್ಲಾದರೂ ಇರಲಿ, ಟೀಚಿಂಗ್ ಫೀಲ್ಡ್ ಯಾವುದೇ ಫೀಲ್ಡ್ ಇರಲಿ, ಅವರು ಇದರಲ್ಲಿ ನಾವು ಆಧ್ಯಾತ್ಮಿಕ ಇದರಲ್ಲಿ ಏನೋ ಅಚೀವ್ಮೆಂಟ್ ಮಾಡ್ತೀವಿ ಅನ್ನೋದಕ್ಕೆ ನನಗೆ ನಮ್ಮ ಡೈಲಿ ಲೈಫಲ್ಲಿ ಅದೇನಾಗುತ್ತೆ ಅಂತ ಹೇಳಿದ್ರೆ ಹೇಗೆ ಬದುಕಬೇಕು ಅನ್ನೋದೊಂದು ಇದನ್ನು ಕಲಿಸ್ಕೊಡುತ್ತೆ. ಹೇಗೆಗೋ ಬದುಕೋದಕ್ಕಿಂತ ಒಂದು ಸಿಸ್ಟಮೆಟಿಕ್ ಒಂದು ವೇನ ಕೊಡುತ್ತೆ ಅಂತ ಹೇಳ್ಬೋದು. ಈ ಒಂದು ಕ್ರಿಯೆ ಪ್ರತಿಯೊಬ್ಬರಿಗೂ ಬೇಕು ಅಂತದ್ದು ನನ್ನಿದು. ಮಕ್ಕಳಾಗಿರ್ಬೋದು, ಟೀಚರ್ಸ್, ಇವನ್ ಹೌಸ್ ವೈಫು ಕೂಡ ಒಂದು ಮನೆ ಲೀಡ್ ಮಾಡೋದಕ್ಕೆ ಕೂಡ ಈ ಶಕ್ತಿ ಕ್ರಿಯೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಇದು ನನ್ನಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ಹೇಳಿದ್ರೆ ಇದು ಫಿಸಿಕಲಾಗಿಯೂ ಚೇಂಜ್ ಆಗಿದೆ, ಮತ್ತು ಮೆಂಟಲಿನೂ ಕೂಡ ಚೇಂಜ್ ಆಗಿದೆ. ಈ ಚೇಂಜಸ್ನ ಮನೇಲಿ ನಮ್ಮ ಮನೆಯವರು ಜೊತೆಗೆ ಅಕ್ಕಪಕ್ಕದವರು ಕೂಡ ಐಡೆಂಟಿಫೈ ಮಾಡ್ತಿದ್ದಾರೆ, ಏನೋ ಚೇಂಜಸ್ ಇದೆ ಹಾಗಂತ ಹೇಳಿಬಿಟ್ಟು.